ತಗೊಳ್ಳೋಂಗಿದ್ದಾರೆ ಅವರು. ಏನು ಆಸೆ ಅಂದ್ರೆ ಅವ್ರ ಮಗನೂ ಇವತ್ತಿನ ಒಬ್ಬ ಮಗ ಮೊಮ್ಮಕ್ಕಳು ಇರ್ಬೇಕು ಮತ್ತು ಬೇರೆ ಮಗನೂ ಅವ್ರು ಇವತ್ತು ಮಿನಿಸ್ಟರ್ ಮಾಡಿದ್ದಾರೆ. ಅವ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ತಾ ಇದ್ದಾರೆ. ಹೀಗೆಲ್ಲ ಇರೋ ಮುಂದೆ ಈ ಒಂದು ಏನೋ ಹೇಳಿಕೊಟ್ಟಿದ್ದಾರೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು. ಈ ಹೇಳಿಕೆ ನನ್ನ ಅಂತಾದರೆ 80-20 ಹೆಂಗೆ ನಮ್ಮ ಬಿ ಜೆ ಪಿಗರು ಉತ್ತರ ಪ್ರದೇಶ ಆಡ್ತಾ ಇದ್ದಾರೆ ಅಥವಾ ಇಡೀ ದೇಶ ತುಂಬ ಆಡ್ತಾ ಇದ್ದಾರೆ, ಹಂಗಿದ್ದಂಗೆ 80% ಇಲ್ಲಿ ಉಳಿತಾರೆ, 20% ಹಂಗೆ ಪಾಪಗಳು ಇರ್ತಾವೆ. ಮತ್ತು ಚಲಾವಣೆ ನಾಣ್ಯಾಗಿ ಉಳಿಬೇಕಾದ್ರೆ ಸುದ್ದಿಲಿ ಇರಬೇಕಾಗ್ತದೆ. ಸುದ್ದಿರೇನೋ ಹಬ್ಬಿಸಿದಾರೆ ತಿಳ್ಕೊಳ್ಳುವಂಥದ್ದು. ಬಟ್ ಅಭ್ಯಾಸ ಮಾಡಿದಾಗ ಅವ್ರು ತಿಳ್ಕೊಂಡಂಗೆ ಅವರು ಈಗಲೇ ಬಿಡರಾರೋ ಇಷ್ಟೋ ನಾನು ಮಾತಾಡಿದ್ದಿದ್ದೆ, ಅನೇಕರು ಮಾತಾಡಿದ್ದಿಲ್ಲ. ಆದರೆ ಅವರು ಬಿಟ್ಟು ತೋರಿಸಿ ತಮ್ಮ ದೊಡ್ಡದನ್ನು ತೋರಿತಾರೆ. ಅಂಥ ವ್ಯಕ್ತಿ ಹೊಸ ಪಕ್ಷ ಕಟ್ತಾರೆ, ಮತ್ತೇನೋ ಮಾಡ್ತಾರೆ. ಇನ್ನೊಬ್ಬರಲ್ಲಿ 2 ಮಾತಿಲ್ಲ, ಕಟ್ಟೋದು ಭಾಳ ಕಷ್ಟದ ಕೆಲಸ. ಅದೇನಿದ್ರು ಇವತ್ತು DKC ಅವ್ರ ಮೇಲೆ, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವ್ರ ಮೇಲೆ ಅದ. ರಾಹುಲ್ ಗಾಂಧಿಯವರಂತೂ ಆ ತಪ್ಪನ್ನು ಎಂದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಜಸ್ಟ್ ನೆಲ ಬಿಟ್ಟು ಮೇಲೆ ಇಡ್ಲಿಕ್ಕತ್ತದ. ಪ್ಯಾರಡೈಸ್ ಲಾಸ್ಟ್ ಆಗಿತ್ತು ಅವ್ರದ್ದು, ಈಗ ಪ್ಯಾರಡೈಸ್ ರಿಗೇನ್ ಆಗಿರ್ತದ. ಈ ರಿಗೇನ್ ಸಂದರ್ಭದಲ್ಲಿ ಅದರ ಆಸರೆ ಆಗಿರುವಂಥ ಸಿದ್ದರಾಮಯ್ಯರನ್ನ ಬಿಟ್ಟು ಕೊಡೋದು ಭಾಳ ಕಷ್ಟ, ಅತಿ ಕಷ್ಟ. ಮತ್ತು ಅದರಲ್ಲೂ ರಾಹುಲ್ ಗಾಂಧಿಯವರು ಅವ್ರನ್ನ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಾತಾವರಣ ಅದ. ಇನ್ನು DKC ಸಹಿತ ಅವ್ರಿಗೂ ಗೊತ್ತದ ತಮ್ಮ ಲಿಮಿಟೇಷನ್ಸ್ ಏನದಾವ ಅಂತೇಳಿ. ಅವರು ಬಿಟ್ಟುಕೊಳ್ಳೋದಿಲ್ಲ. ಯಾಕಂತಂದ್ರೆ ಬಿಟ್ಟು ಕೊಟ್ಟರೆ 2028 ಅವ್ರಿಗೆ ತೊಂದರೆ ಅದ ಅನ್ನೋದು ಅವ್ರಿಗೂ ಗೊತ್ತದ. ಈಗೇನೋ CM ಆಗಿದ್ದಾರೆ, ಅದು ಕೃಪಾಕಟಾಕ್ಷ ಯಾರದಪ್ಪ ಅಂದ್ರೆ ಒಂದು ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು. ಎರಡನೇದು ಸರಳವಾಗಿ ಬಿಟ್ಟುಕೊಟ್ಟಂತ ಸಿದ್ದರಾಮಯ್ಯವರು. ಇವರಿಬ್ಬರು ಬಿಟ್ಟುಕೊಡೋದಾಗ ಇವರು ಹೋಗಿದ್ರೆ, ಸೋನಿಯಾ ಗಾಂಧಿ ಅವರು ಸ್ಟ್ರಿಕ್ಟಾಗಿ ಅಡಾಪ್ಟ್ ಆಗದೆ ಹೋಗಿದ್ರೆ ಇವತ್ತು DK ಶಿವಕುಮಾರ್ ಅವರು CM ಆಗೋದು ಗಗನ ಕುಸುಮ ಆಗಿಬಿಡ್ತಿತ್ತು ಅಥವಾ ಕನಸಿನ ಮಾತಾಗ್ತಿತ್ತು. ಇದಕ್ಕೇನಂತೀರಿ ನೀವು? ಹೇಳೋದು ತಪ್ಪದೇನು? ತಪ್ಪಲ್ರಿ, ಸರಿ ಅನ್ರಿ. ಏನಾದರೂ ನೋಡ್ತಾ ಇರಿ, ಮಾತಾಡ್ತಾ ಇರಿ, ಕಾಮೆಂಟ್ ಮಾಡ್ತಾ ಇರ್ರಿ. ನಿಮ್ಮ ಕಾಮೆಂಟ್ ನಮ್ಗೆ ಭಾಳ ಅಮೂಲ್ಯವಾಗಿದ್ದು. ಯಾಕಂದ್ರೆ ನೀವು ನಮಗೆ ದಾರಿ ದರ್ಶಕರು, ಮಾರ್ಗದರ್ಶಕರು.